ಇವತ್ತು 54 ನಡಿಯಲ್ಲಿ ಸುಮಾರು ದಿನಗಳಿಂದ ನೆನಗುದಿಗೆ ಬಿದ್ದಿರತಕ್ಕಂಥ ಈ ರಸ್ತೆ ಸುಧಾರಣೆಯನ್ನು 2.5 ಕೋಟಿ ರೂಪಾಯಿ ಟೆಂಡರ್ ವಿನೋದ್ ಪಾಟೀಲ್ ತೆಗೆದುಕೊಂಡಿದ್ದಾರೆ. ಇವತ್ತು ನಾವು ಮತ್ತು ನಮ್ಮ ಉತ್ತರ ಮತಕ್ಷೇತ್ರದ ಶಾಸಕರಾದ ಖನಿಜ ಪಾತಿ ಮೇಡಮ್ ಅವರು, ಫರಾಜ್ ಅವರು ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸಿನ ಶರಣು ಪಪ್ಪ ಅವರು, ಶೇಖ್ ಹುಸೇನ್ ಅವರು, ಶಫಿ ಉಂಡೇಕರ್ ಅವರು, ನಮ್ಮ ಅಲಂ ಜೈದಿ ಅವರು ಎಲ್ಲರೂ ಸೇರಿ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ನಾವು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಈಗಾಗಲೇ ಶರಣು ಪಪ್ಪ ಅವರು ಹೇಳಿದ ಹಾಗೆ ಭಾಳ ದಿನಗಳಿಂದ ಇಲ್ಲಿ ಹಳೆಯ ಕಾಲದಲ್ಲಿ ಇರ್ತಕ್ಕಂಥದ್ದು ಇವತ್ತು ಜನದಟ್ಟಣೆ ಭಾಳ ಆಗಿದೆ, ರಶ್ ಆಗಿದೆ. ಇದಕ್ಕೆ ಕಮರುಲ್ ಇಸ್ಲಾಂ ಸಾಹೇಬ್ರು ಇದ್ದಾಗೆ ಆ ಒಂದು ತಹಸೀಲ್ ಆಫೀಸ್ ಬೇರೆ ಕಡೆ ಶಿಫ್ಟ್ ಮಾಡಿ ಅದರ ಪಕ್ಕದ ಡಿಮಾಲಿಷನ್ ಮಾಡಿ ಅಂಡರ್ಗ್ರೌಂಡು ಮೇಲುಗಡೆ 3-4 ಫ್ಲೋರ್ನಾಗ ಏನು ಬಂದ್ರೆ ಪಾರ್ಕಿಂಗ್ ಮಾಡಿ ಜನರಿಗೆ ಅನುಕೂಲ ಮಾಡಬೇಕಂತ ಪ್ಲ್ಯಾನ್ ಮಾಡಿದರು. ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹಳಿ ಇದ್ರಾಗ ಏನಪ್ಪ ಅಂದ್ರೆ ಅಷ್ಟೇ ಇಡಬೇಕಂತ ಹೇಳಿ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಲಾಸ್ಟ್ವರೆಗೂ ಕಮರುಲ್ ಇಸ್ಲಾಂ ಸಾಹೇಬ್ರು ಅದನ್ನು ರೆಡಿ ಮಾಡಿದರು. ಈಗಲೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಕೂಡ ಖನಿಜ ಪಾತಿಮೇಳವರು ಭಾಳ ಪ್ರಯತ್ನದಿಂದ ಅದನ್ನು ಇಟ್ಟಿದ್ದಾರೆ. ನೀವು ಹೇಳಿದಾಗ ಏನಪ್ಪ ಅಂದ್ರೆ ಈಗಾಗಲೇ ಸಾಕಷ್ಟು ಈ ಅಂಬೇಡ್ಕರ್ ಸ್ಟ್ಯಾಚು, ಬಸವಣ್ಣನ ಸ್ಟ್ಯಾಚ್ಯೂನಿಂದ ಇಲ್ಲಿವರೆಗೆ ಖಿಲಾದವರೆಗೂ ಕೂಡ ಒಂದು ಶುದ್ಧವಾದಂಥ ಚೆಂದಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ಆಗಿದೆ. ಕೆರಿ ಮೋಡ್ನವರೆಗೂ ಕೂಡ ಆಗಿದೆ. ಇವತ್ತು ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಲ್ಲಿಂದ ಸೀದಾ SBI ಬ್ಯಾಂಕ್ನ ಕೆಳಗಡೆ ಏನು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಮೇಲ್ಛಾವಣಿವರೆಗೂ ಹೋಗಿ ಕಲಿತದೆ. ಇದು ಅಲ್ಲಿವರೆಗೂ ಕೂಡ 2 ಕಡೆ ಫುಟ್ಪಾತ್ ಮಾಡ್ತಾರೆ. ನಿಮ್ಮ ಟೈಲ್ಸ್ ಹಾಕಿ ಏನಪ್ಪ ಅಂದ್ರೆ ಲೈಟಿಂಗ್ ಮಾಡಿ ಒಂದು ಸುಂದರವಾದಂಥ ರಸ್ತೆ ನಿರ್ಮಾಣ ಆಗ್ತದೆ. ಇದಾದ ನಂತರ ಮೇಡಮ್ ಅವರು ಏನಪ್ಪ ಅಂದ್ರೆ ಈಗಾಗಲೇ ಅಲ್ಲಿ ಹೊಸ ಮಾರ್ಕೆಟ್ ಡೆಮೊಲೇಷನ್ ಮಾಡಿ ಅಲ್ಲಿನೂ ಮಾಡ್ಬೇಕಂತ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಯಾರು ಇವತ್ತಲ್ಲಿ ಏನಪ್ಪ ನೀವು USD ಸಲುವಾಗಿ ಕೂಡ ಸೌತ್ ಮತ್ತು ನಾರ್ತ್ಗೆ ಸೇರಿ 42 ಕೋಟಿ ರೂಪಾಯಿ ಟೆಂಡರ್ ಆಗಿ ಈ ಕೆಲಸ ಪ್ರಾರಂಭ ಆಗಿದೆ. ಮುಖ್ಯ ರಸ್ತೆ ಕೂಡ ನಾವು ಆ ಕಡೆಯಿಂದ ತಿಮ್ಮಾಪುರಿ ಚೌಕ್ನ ಬಸ್ ಸ್ಟ್ಯಾಂಡಿಂದ ನಾವು ಏನಪ್ಪ ಅಂದರೆ ಇಲ್ಲಿ ಸೂಪರ್ ಮಾರ್ಕೆಟ್ ಬರೋದು ನಾವು ತೆಗೆದುಕೊಂಡಿದ್ವಿ. ಅವರು ಕೂಡ ಈ ಸೂಪರ್ ಮಾರ್ಕೆಟ್ನಿಂದ ಗಂಜಿಗೆ ಹೋಗೋ ರಸ್ತೆಯೂ ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಒಂದು ಮಂತ್ನಲ್ಲಿ ಏನಪ್ಪ ಅಂದ್ರೆ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ನಾವು ಅವರು ಕೂಡ ಮಿನಿಸ್ಟ್ರಿ ಭೇಟಿಯಾಗಿದ್ದೆವು, 2 ಸಲ ಮಂತ್ರಿ ಭೇಟಿಯಾಗಿ ಜಲ್ದಿ ಟೆಂಡರ್ ಮಾಡಂಥೇಳಿ ಟೆಂಡರ್ ಆಗಿದೆ. ಆ ಕೆಲಸನೂ ಕೂಡ ಒಂದು ಸುಂದರವಾದಂಥ ರಸ್ತೆ, ಅಗಲವಾದಂಥ ರಸ್ತೆ ಕೂಡ ಏನಪ್ಪ ಅಂದ್ರೆ ನಿರ್ಮಾಣ ಆಗ್ತದೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಇರುವ ಶಾಸಕರಿಗೆ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಭಾಳ ದಿನದಿಂದ ನನಗೆ ಬಿದ್ದಿರ್ತಕ್ಕಂಥ ರಸ್ತೆ ವಿನೋದ್ ಪಾಟೀಲ್ರು ಕಾಂಟ್ರಾಕ್ಟ್ ಇದ್ದಾರೆ, ಒಳ್ಳೆಯ ಕ್ಲಾಸ್ 1 ಕಾಂಟ್ರಾಕ್ಟ್ ಇದ್ದಾರೆ. ನೀವೆಲ್ಲ ಹೋಗ್ತಾ ಬರ್ತಾ ಸರಿಯಾಗಿ ಕ್ಯೂರಿಂಗ್ ಆಗ್ಯದಿಲ್ಲೋ, ಕ್ಯೂರಿಂಗ್ ಆಗಿಲ್ಲ ಅಂದರೆ ಸ್ಟಾಪ್ ಮಾಡಿ ನಿಂದಿರಿಸಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಯಾಕಂದ್ರೆ ನಾಳೆ ಒಂದು ಪರ್ಮನೆಂಟಾಗಿ ಉಳಿತಕ್ಕಂಥ CC ರಸ್ತೆ ಈಗೇನು ಮಳೆ ಬಂದ ಕೂಡ ಎಲ್ಲ ಸುಣ್ಣ ಆದಂಗೆ ಆಗಬಾರ್ದು. ಕರೆಕ್ಟಾಗಿ ನಿಂತೇನಪ್ಪ ಅಂದ್ರೆ ಎಲ್ಲರೂ ಜವಾಬ್ದಾರಿಯಿಂದ ಯಾರೋ ಮಾಡ್ತಿರ್ತಾರೆ, ಹಾಗೆ ಹೋಗ್ತಿರ್ತಾರೆ. ಕ್ಯೂರಿಂಗ್ ಮಾಡಿದ್ರು ಗೊತ್ತಿಲ್ಲ, ಸಿಮೆಂಟ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ, ಕಂಕರ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹೋಗಬೇಡ್ರಿ ದಯಮಾಡಿ. ಎಲ್ಲರೂ ಎಲ್ಲ ಕಡೆ ಎಲ್ಲೇ ಇದೊಂದೇ ಅಲ್ಲ, ಯಾವುದೇ ಕೆಲಸದಲ್ಲಿ ಕೂಡ ಮುತುವರ್ಜಿ ವಹಿಸಿ ಕೆಲಸ ಏನಪ್ಪ ಅಂದ್ರೆ ಚೆನ್ನಾಗಿ ಆಗ್ತಕ್ಕಂಥ ನೋಡಿಕೊಂಡು ಶುದ್ಧವಾದಂಥ ರಸ್ತೆ ತಮಗೆ ಆಗುವಂತೆ ತಾವೆಲ್ಲರೂ ನೋಡ್ಕೊಳ್ಬೇಕಂತ ಹೇಳಿ ಕೇಳಿಕೊಂಡು ಇವತ್ತು ನಮ್ಮನ್ನು ಕರೆಸಿ ಸನ್ಮಾನಿಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸುಮಾರು 4-5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಇದು. ಇವೆಲ್ಲ ಏನಪ್ಪ ಅಂದ್ರೆ ಬಜೆಟ್ ಇಸ್ಕೊಡ್ತಕ್ಕಂಥ ಸುಮ್ಮನೆ ಆಗಲ್ಲ. ನಾಳೆಗೆ ಕಾಂಟ್ರಾಕ್ಟ್ ಮಾಡೋದನ್ನು ಕೇಳಂಗಿಲ್ಲ ಯಾರೂ. ಅಲ್ಲಿ 10-14 ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಅದ. ನಾವೆಲ್ಲ ಅದಕ್ಕೆ ಮತ್ತೆ ಗೇರ್ ಹಚ್ಚಬೇಕಾಗ್ತದೆ. ಆ ಕೆಲಸ ನಾವು ಮಾಡ್ತೀವಿ. ಇದೊಂದು ಸರಿಯಾಗಿ ಸುಸ್ಥಿತ ರಸ್ತೆ ಆಗ್ಬೇಕಂತ ಹೇಳಿ ಕೇಳ್ಕೊಂಡು ನನ್ನ ಮಾತು